ಜೀಬ್ರಾ ಬಗ್ಗೆ ನಾನು ಹೇಳಬೇಕು ಅಂದ್ರೆ, ನೀವು ಸಿನಿಮಾಗೆ ಖಂಡಿತ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ. ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡೇ ಬನ್ನಿ ಸಿನಿಮಾಗೆ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಮಾಡುತ್ತೆ. ಯಾಕೆಂದ್ರೆ ಹೊಸ ತರ ಸಿನಿಮಾ, ಈಗ ಆಲ್ರೆಡಿ ಆಡಿಯನ್ಸ್ ಈಗ ಈ ತರದ ಸಿನಿಮಾಗಳಲ್ಲಿ ರಿಸಲ್ಟ್ಸ್ ನಾವು ಪ್ರೇಕ್ಷಕರ ಜೊತೆ ಕೂತ್ ನೋಡಿದಾಗ ಗೊತ್ತಾಗುತ್ತೆ. ನನಗೂ ಇವತ್ತು ಅವರು ರಿಯಾಕ್ಟ್ ಮಾಡ್ತಿದ್ದ ರೀತಿ ಇದೆಯಲ್ಲ, ಎಲ್ಲೆಲ್ಲಿ ರಿಯಾಕ್ಟ್ ಮಾಡಿದ್ರು, ಎಲ್ಲಿ ಎಂಜಾಯ್ ಮಾಡೋರು, ಅದೆಲ್ಲ ಬಹಳ ಖುಷಿ ಕೊಡುತ್ತೆ ನಮ್ಗೆ. ಅಲ್ಲಿ ತೆಲುಗು ಶೋ ಅಲ್ಲಿ ನಮ್ಮ ನಿರ್ದೇಶಕರು ಫೋನ್ ಮಾಡಿ ಹೇಳಿದ್ರು ಆಡಿಯನ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದಾರೆ ಏನು ಅಂತ. ಸೊ ಕನ್ನಡಕ್ಕೂ ಅಷ್ಟೇ, ಕನ್ನಡದ ಸಿನಿಮಾ ಅನ್ನೋಷ್ಟು ಚೆನ್ನಾಗಿ ಡಬ್ ಮಾಡಿ ಇವತ್ತು ಕನ್ನಡದಲ್ಲಿ ನೋಡಿದಾಗ ಇಲ್ಲೂ ನಮ್ಗೆ ಅದೇ ತರದ ಅದ್ಭುತವಾದ ರಿಯಾಕ್ಷನ್ ಸಿಕ್ತು. ಅದು ಬಹಳ ಖುಷಿ ಆಯ್ತು. ಒಂದು ಸೆಕೆಂಡ್ ಆ ಕಡೆ ಈ ಕಡೆ ಹೋದ್ರೆ ನಿಮ್ಗೆ ಲಿಂಕ್ಗಳು ಮಿಸ್ ಆಗುತ್ತೆ. ಅಷ್ಟು ಚೆನ್ನಾಗಿ ಬರ್ದಿದ್ದಾರೆ, ಅಷ್ಟು ಚೆನ್ನಾಗಿ ಲಿಂಕ್ ಇಟ್ಟಿದ್ದಾರೆ. ಮೋಸ್ಟ್ಲಿ ಬ್ಯಾಂಕ್ ಒಳಗಡೆ ಇರೋರಿಗೆ ಮಾತ್ರ ಈ ತರದ ಒಂದು ಸ್ಕ್ರಿಪ್ಟ್ ಬರೆಯಕ್ ಸಾಧ್ಯ ಅನ್ಸುತ್ತೆ. ನಿರ್ದೇಶಕರು ಮೋಸ್ಟ್ಲಿ ಅವ್ರು ಎಕ್ಸ್ ಬ್ಯಾಂಕ್ ಎಂಪ್ಲಾಯಿ. ನಾವ್ ಕೇಳಿದಾಗ ಅವರು ಕ್ವಶನ್ ಮರಕ್ತಾರ, ಅದೆಲ್ಲೂ ಹೇಳ್ಬಿಡಿ ಅಂತ ಹೇಳಿದ್ರು. ಮೋಸ್ಟ್ಲಿ ಹಂಗಾಗಿನೇ ಆ ಒಳಗಡೆ ವಿಷಯಗಳನ್ನ ಅಷ್ಟು ಚೆನ್ನಾಗಿ ಹೇಳಿರೋದು. ಸೊ ಬಹಳ ಖುಷಿ ಆಯ್ತು ನನಗೆ. ಐ ಥಿಂಕ್ ಸಿನಿಮಾ ಬಗ್ಗೆ ನಾನು ಹೆಚ್ಚು ಮಾತಾಡೋದಕ್ಕಿಂತ ಪ್ರೇಕ್ಷಕರೇ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ. ಅಂಡ್ ಇವತ್ತು ನಿನ್ನೆ ಹೈದರಾಬಾದ್ ಅಲ್ಲಿ ಒಂದು ಏನು ಪ್ರೀಮಿಯರ್ ಶೋ ಆಗಿತ್ತು, ಅದ್ರದ್ದು ರಿಯಾಕ್ಷನ್ ಸಖತ್ತಾಗಿತ್ತು. ಅಂಡ್ ಇವತ್ತು ಅಲ್ಲಿ ತೆಲುಗು ಸ್ಟೇಟ್ಸ್ ಅಲ್ಲಿ ಆಲ್ಮೋಸ್ಟ್ ಒಂದು 11 ರಿಂದ 12 ಪೇಡ್ ಪ್ರೀಮಿಯರ್ಸ್ ಎಲ್ಲಾ ಕಡೆ ಹೌಸ್ಫುಲ್ ಶೋ ಬುಕ್ ಆಗಿದೆ. ಎಕ್ಸ್ಟ್ರಾ ಶೋಗಳು ಆಡ್ ಮಾಡಿದ್ದಾರೆ. ಅಂಡ್ ಕನ್ನಡದಲ್ಲೂ ನಾವು ಒರಾಯನ್ ಮಾಲ್ ಅಲ್ಲಿ ಮತ್ತೆ ಮೈಸೂರು DRC ಓಪನ್ ಮಾಡಿದ್ವಿ. ಆ 2 ಶೋನು ತುಂಬಾ ಚೆನ್ನಾಗಿ ಬುಕ್ ಆಗಿ ಎರಡೂ ಕಡೆ ಸಖತ್ತಾಗಿ ಆಡಿಯನ್ಸ್ ಎಂಜಾಯ್ ಮಾಡಿದ್ದಾರೆ. ಈ ತರದನ್ನ ಮಾಡಕ್ಕೆ ಒಂದು ಇಂಟೆಲಿಜೆನ್ಸ್ ಬೇಕಲ್ಲ. ಇದು ನಾನು ಯಾವತ್ತೂ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ನಾನ್ ಬರಿಬೋದಾ ಅನ್ನೋ ತರ. ಅಂಡ್ ಅಟ್ ದ ಸೇಮ್ ಟೈಮ್ ಎಲ್ಲಾ ಲ್ಯಾಂಗ್ವೇಜ್ ಸ್ಟಾರ್ಸ್ ಗಳನ್ನ ಇಟ್ಕೊಂಡು ಅದನ್ನ ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಈಶ್ವರ್ ಕಾರ್ತಿಕ್ ಡೆಫಿನೆಟ್ಲಿ ಇಸ್ ಅ ಡೈರೆಕ್ಟರ್ ಟು ಲುಕ್ ಫಾರ್ವರ್ಡ್. ನನ್ಗೆ ತುಂಬಾ ಖುಷಿಯಾಗಿದ್ದು ಸಿನಿಮಾ ನೋಡ್ತಾ ಮತ್ತೆ ಪದೇ ವಿಸಿಲ್ಗಳು. ಅಂಡ್ ಎಲ್ಲಾ ಕ್ಯಾರೆಕ್ಟರ್ ಗಳಿಗೂ ಮತ್ತೆ ವಿಸಿಲ್ ಬಿತ್ತು ನಮ್ಗೆ ಹತ್ರ ಪ್ರೀ ಕ್ಲೈಮ್ಯಾಕ್ಸ್ ಶುರುವಾದಾಗ ಪ್ರತಿಯೊಂದು ಪಾತ್ರಕ್ಕೂ. ಅಂಡ್ ಇವನ್ ಸತ್ಯ ಅಕಾಲ ಎಲ್ಲ ತೆಲುಗು ಆಕ್ಟರ್ ಆಗಿದ್ರು ಅವ್ರ ಕಾಮಿಡಿನ ತುಂಬಾ ಚೆನ್ನಾಗಿ ಕನ್ನಡದಲ್ಲೂ ಎಂಜಾಯ್ ಮಾಡ್ತಾ ಇದಾರೆ. ಯೂಶಲಿ ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಅದನ್ನ ಹಂಗೆ ಎಂಜಾಯ್ ಮಾಡ್ತೀವಿ. ವಾಯ್ಸ್ ಚೇಂಜ್ ಆದಾಗ ಮೋಸ್ಟ್ಲಿ ಹೆಂಗ್ ವರ್ಕ್ ಆಗುತ್ತೆ ಅಂತ ಗೊತ್ತಿರಲ್ಲ. ಬಟ್ ವಾಯ್ಸ್ ಎಲ್ಲ ಚೇಂಜ್ ಆಗಿದ್ರು ಕೂಡ ತುಂಬಾ ಚೆನ್ನಾಗಿ ಆ ಪಾತ್ರಕ್ಕೂ ಕನೆಕ್ಟ್ ಆಗಿ ಕನ್ನಡದಲ್ಲೂ ಅಷ್ಟೇ, ತೆಲುಗು ಒರಿಜಿನಲ್ ಲ್ಯಾಂಗ್ವೇಜ್ ಅಲ್ಲಿ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ, ಕನ್ನಡದಲ್ಲೂ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಅದಂಗೆ ಬಹಳ ಖುಷಿ. ಆದ್ರೆ ಅದಕ್ಕೆ ಬೇಕಾಗಿರೋಷ್ಟು ದುಡಿಮೆ ಎಲ್ಲ ಅಷ್ಟೊಂದು ಇನ್ನೂ ನಾನು ಮಾಡಿಲ್ಲ. ಸೊ ಖಂಡಿತ ಆ ತರದ ಒಳ್ಳೊಳ್ಳೆ ನಿರ್ದೇಶಕರು ಸಿಕ್ತಾಗ ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳು ಆಗುತ್ತೆ. ಡೆಫಿನೆಟ್ಲಿ ಈಶ್ವರ್ ಕಾರ್ತಿಕ್ ಜೊತೆ ಮತ್ತೆ ಸಿನಿಮಾ ಮಾಡ್ತೀವಿ. ಥ್ಯಾಂಕ್ ಯು. ಕಲೆಕ್ಷನ್ ಎಷ್ಟೇ ಚೆನ್ನಾಗಾದ್ರೂ ಅದು ನಮ್ಮ ನಿರ್ಮಾಪಕರಿಗೆ ಸಲ್ಲುತ್ತೆ. ನಮ್ಮ ಫೀಸ್ಗಳನ್ನ ನಾವು ತಗೊಂಡಿರ್ತೀವಿ ಆಕ್ಟರ್ಗಳಾಗಿ. ಬಟ್ ಖಂಡಿತ ಇದ್ರದ್ ಕಲೆಕ್ಷನ್ ಚೆನ್ನಾಗಾದ್ರೆ ಮುಂದಿನ ಸಿನಿಮಾದಲ್ಲಿ ನಮ್ ಕಲೆಕ್ಷನ್ ಚೆನ್ನಾಗಾಗುತ್ತಲ್ವಾ. ಸೊ ಸಿನಿಮಾ ಒಳ್ಳೇದಾದಷ್ಟು ಇಡೀ ಸಿನಿಮಾ ಕೆಲಸ ಮಾಡಿರೋರ್ಗೆ ಎಲ್ರಿಗೂ ಒಳ್ಳೇದು. ಈಶ್ವರ್ ಅನ್ನೋ ಒಬ್ಬ ನಿರ್ದೇಶಕ ಥಿಂಕ್ 2020 ಅವ್ರದ್ದು ಪೆಂಗ್ವಿನ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು. ಅದಾದ್ಮೇಲೆ ಇದೇ ಸಿನಿಮಾ ಅಂದ್ರೆ ಅಷ್ಟು ವರ್ಷಗಳ ಕಾಲ ಒಬ್ಬ ನಿರ್ದೇಶಕ ಅಷ್ಟು ಶ್ರಮ ಹಾಕಿ ಅಷ್ಟು ಕಾದು ಒಂದು ಸಿನಿಮಾ ಮಾಡಿದಾನೆ ಅಂದ್ರೆ ಅದನ್ನ ಇಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದಾನೆ ಅಂದ್ರೆ ಈಗ ಆ ನಿರ್ದೇಶಕ ಗೆದ್ದಿರೋದು ಎಲ್ಲಾ ಕ್ರೆಡಿಟ್ಸು ಅವರ ಈಶ್ವರ್ ಕಾರ್ತಿಕ್ ರೈಟಿಂಗ್ ಗೆ, ನಿರ್ದೇಶನಕ್ಕೆ ಸಲ್ಲಬೇಕು. ಅಂಡ್ ಕನ್ನಡದಲ್ಲಿ ಅದು ಇಷ್ಟು ಚೆನ್ನಾಗಿ ಡಬ್ಬಿಂಗ್ ಆಗಿರೋ ಕ್ರೆಡಿಟ್ ನಮ್ಮ ಶಶಾಂಕ್ ಸೋಗಲ್ ಅಂಡ್ ಟೀಮ್ ಗೆ ಸಲ್ಲಬೇಕು. ಇದನ್ನ ಕನ್ನಡಕ್ಕೆ ಡಬ್ಬಿಂಗ್ ಮಾಡಿರುವಂತ ಟೀಮ್ ಮುಸ್ತಫಾ ಡೈರೆಕ್ಟರ್ ಅಂಡ್ ಟೀಮ್. ಅಂಡ್ ಲೀಡ್ ಕ್ಯಾರೆಕ್ಟರ್ ಗೆ ವಾಯ್ಸ್ ಕೊಟ್ಟಿರುವಂತ ಪೂರ್ಣಂಗೆ. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ನವೀನ್ ಕೃಷ್ಣ ಅವರು. ಸುನೀಲ್ ಅವ್ರ ವಾಯ್ಸ್ ಯಾರು ಮಾಡಿರೋದು ಅಂತ ತುಂಬಾ ಜನ ಕೇಳ್ತಾ ಇದ್ರು. ನಮ್ಮಲ್ಲೇ ಇರುವಂತ ಅದ್ಭುತ ಕಲಾವಿದರಾದ ನವೀನ್ ಕೃಷ್ಣ ಅವರು ಸುನಿಲ್ ಅವ್ರಿಗೆ ವಾಯ್ಸ್ ಕೊಟ್ಟಿರೋದು. ನಮ್ಮ ಫ್ರೆಂಡ್ ಮಾದೇವ ಸತ್ಯಾಕಲ ವಾಯ್ಸ್ ಕೊಟ್ಟಿರೋದು. ಪ್ರತಿಯೊಬ್ರು ಸ್ಪರ್ಶ ಹೀರೋಯಿನ್ಗೆ ಪ್ರತಿಯೊಬ್ರು. ಒಂದು ವಿಶೇಷ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂತ ಅಮೃತ ಕೂಡ ಅಷ್ಟೇ. ಎಲ್ರದ್ದು ಕಾಂಟ್ರಿಬ್ಯೂಷನ್ ತುಂಬಾ ಚೆನ್ನಾಗಿದೆ. ಎಲ್ರಿಗೂ ನಿರ್ದೇಶಕರು ತುಂಬಾ ಪ್ರೀತಿಸಿ ಪ್ರೆಸೆಂಟ್ ಮಾಡಿದಾಗ ಡೆಫಿನೆಟ್ಲಿ ಅದು ವರ್ಕ್ ಆಗುತ್ತೆ. ಅದೇ ನಮ್ಗೆ ನಮ್ಮ ಟಗರಲ್ಲಾಗಿದ್ದು, ಅದು ಬಡವರ ಸ್ಕೂಲಲ್ಲಾಗಿದ್ದು, ಪ್ರಪಂಚದಲ್ಲಾಗಿದ್ದು, ಅಥವಾ ನಮ್ಮನ್ನ ಯಾವ್ಯಾವ ಪಾತ್ರದಲ್ಲಿ ಇಷ್ಟಪಟ್ಟಿದ್ದಾರೆ ಅದೆಲ್ಲ ಆಗಿತ್ತು. ಸೊ ಇದ್ರಲ್ಲೂ ಈಶ್ವರ್ ಕಾರ್ತಿಕ್ ಅಷ್ಟೇ ಚೆನ್ನಾಗಿ ಪ್ರೀತಿಸಿ ಪ್ರೆಸೆಂಟ್ ಮಾಡಿದ್ರು. ಹಂಗಾಗಿನೇ ಆ ಪಾತ್ರದ ಇಂಪ್ಯಾಕ್ಟ್ ಅಷ್ಟು ಚೆನ್ನಾಗಿದೆ. ಅದನ್ನ ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಖಂಡಿತ ಸಿನಿಮಾ ಎಷ್ಟು ಚೆನ್ನಾಗಾಗುತ್ತೆ, ಏನಾಗುತ್ತೆ ಎಲ್ಲದನ್ನು ನೋಡ್ಕೊಂಡು ಆಡಿಯನ್ಸ್ ರಿಯಾಕ್ಷನ್ ಗಳೆಲ್ಲ ನೋಡ್ಕೊಂಡು ಇವಾಗ ಅಲ್ಲಿ ಪ್ರಮೋಷನ್ಸ್ ಪ್ಲಾನ್ ಮಾಡ್ತಾ ಇದೀವಿ ತೆಲುಗು ಸ್ಟೇಟ್ಸ್ ಅಲ್ಲಿ. ಇವಾಗ ನೆಕ್ಸ್ಟ್ ಇಲ್ಲೂ ಕೂಡ ಟೀಮ್ ಎಲ್ಲ ಬರುತ್ತೆ ಖಂಡಿತ. ಅಂಡ್ ಸಕ್ಸಸ್ ಸೆಲೆಬ್ರೇಷನ್ ಖಂಡಿತ ಇಲ್ಲೂ ಮಾಡೋದು.